ಹರೇ ಕೃಷ್ಣ. ಈಗ ನಾವು ಅನ್ನ ಬ್ರಹ್ಮನ ನಾಡು ಅಂದರೆ ಉಡುಪಿಯಲ್ಲಿದ್ದೇವೆ. ಉಡುಪಿ ನೋಡಲಿಕ್ಕೆ ಈಗ ಎರಡೆರಡು ಕಣ್ಣು ಸಾಲದು ಅಷ್ಟು ಚಂದ ಅಲಂಕಾರಗೊಂಡ ಮಧುವಣ ಗೆತ್ತಿ ಹಾಗೆ ಶೃಂಗಾರಗೊಂಡಿದೆ. ಉಡುಪಿಯ ಪರ್ಯಾಯ 2026-27 ಇದೇ 17-18 ಅಂದರೆ ನಾಳೆ ಮತ್ತು ನಾಡಿದ್ದರಂದು ಉಡುಪಿ ಪರ್ಯಾಯ ಶ್ರೀ ಶ್ರೀ ವೇದವರ್ಧನ ತರುಣ ಸ್ವಾಮೀಜಿ ಶಿರೂರು ಮಠ ಪ್ರಪ್ರಥಮ ಬಾರಿಗೆ ಶ್ರೀಕೃಷ್ಣನ ಪೂಜೆಗೆ ಸಮರ್ಪಿತರಾಗಿದ್ದಾರೆ. ನಿಜ, ಚಿಕ್ಕ ವಯಸ್ಸಿನಲ್ಲೇ ಶಿಸ್ತು, ಸಂಯಮ, ವೇದ, ಸಂಸ್ಕೃತ, ಆಧ್ಯಾತ್ಮಿಕ ವಿಷಯದಲ್ಲೇ ಇರ್ತಿದ್ರು ಅಂತ ನಮ್ಮೊಡನೆ ಅತ್ಯಂತ ಆತ್ಮೀಯವಾಗಿ ವಿಚಾರಿಸಿಕೊಂಡ ಅವರ ಪೂರ್ವಾಶ್ರಮದ ತಂದೆ ಶ್ರೀ ಆಚಾರ್ಯರಾದ ಉದಯ ಕುಮಾರ್ ಸರಳತಾಯಿ ಅವರು ಗುರುಗಳ ಬಾಲ್ಯದ ಬಗ್ಗೆ ವಿಚಾರಿಸಿದಾಗ ಅವರು ಎಷ್ಟೊಂದು ವಿಚಾರಗಳನ್ನು ಹೇಳಿದರು. ನಮಸ್ಕಾರ ಆಚಾರ್ಯರೇ. ನಿಮಗೆ ಗುರುಗಳ ಬಾಲ್ಯದಲ್ಲಿ ಅಥವಾ ಬಾಲ್ಯದ ದಿನಗಳನ್ನು ಮೆಲುಕು ಹಾಕಿದಾಗ ಯಾವತ್ತಾದರೂ ಈ ಲೌಕಿಕ ಜೀವನವನ್ನು ಬಿಟ್ಟು ಸನ್ಯಾಸವನ್ನು ಸ್ವೀಕರಿಸ್ತಾರೆ ಅಥವಾ ಈ ಕೃಷ್ಣನ ಪೂಜೆಗೆ ನಿಯುಕ್ತಿಗೊಳ್ತಾರೆ ಅಂತ ಯಾವಾಗಾದರೂ ಅನಿಸುತ್ತಾ? ಅಥವಾ ಅವರ ಬಾಲ್ಯದ ದಿನಗಳಲ್ಲಿ ಅವರ ಚಟುವಟಿಕೆ, ಚಿಂತನೆ, ಆಟೋಟ ಹೀಗೆ ಮಕ್ಕಳಾಗಿ ಹೇಗಿದ್ರು ಒಂದಿಷ್ಟು ನೆನಪುಗಳನ್ನು ನಮ್ಮೊಡನೆ ಹಂಚ್ಕೋಬಹುದಾ ಆಚಾರ್ಯರೇ? ಖಂಡಿತ. ಕೃಷ್ಣಂ ವಂದೇ ಜಗದ್ಗುರುಂ, ಬೆಳೆವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರೆ. ಹಾಗಾಗಿ ವೇದವರ್ಧನ ತೀರ್ಥರು ಹೇಗಾಗಬಹುದು ಅಂತ ಎನ್ನುವ ಒಂದು ಕಲ್ಪನೆ ನಮಗೆ ಇಲ್ಲದೇ ಇದ್ದರೂ ಕೂಡ ಈಗ ನಮಗೆ ಅನಿಸ್ತದೆ ಅವರ ಹತ್ರ ಆ ಎಲ್ಲ ಲಕ್ಷಣಗಳು ಇತ್ತು ಎನ್ನುವಂಥದ್ದು. ಅಂದರೆ ಸಾಮಾನ್ಯವಾಗಿ ಎಲ್ಲ ಮಕ್ಕಳು ಏನು ಮಾಡ್ತಾರೆ ಕೇಳಿದರೆ ಆಟಪಾಠಗಳಲ್ಲೇ ಹೆಚ್ಚು ತಲ್ಲೀನರಾಗಿರ್ತಾರೆ. ವೇದವರ್ಧನ ತೀರ್ಥರಿಗೆ 8ನೇ ವಯಸ್ಸಿನಲ್ಲಿ ಉಪನಯನ ಆಗಬೇಕಾದ್ರೆ ಕೂಡ ಎಲ್ಲ ಸಂಸ್ಕಾರಗಳನ್ನೆಲ್ಲ ಮುಗಿಸಿ, ಅಂದರೆ ಸಾಮಾನ್ಯವಾಗಿ ಉಪನಯನ ಮಾಡಬೇಕು ಕೇಳಿದರೆ ವೇದಪಾರಾಯಣ ಮಾಡಿ ಅಥವಾ ಒಂದು ವಿಧಿವಿಧಾನಗಳೆಲ್ಲ ಉಂಟು. ಹಾಗಾಗಿ ಮೇಧಾಜನನ ಇತ್ಯಾದಿಗಳೆಲ್ಲ ಮಾಡಿ ಉತ್ತಮ ಸಂಸ್ಕಾರವುಳ್ಳವರನ್ನಾಗಿ ನಾವು ರೂಪಿಸಬೇಕು ಅಂತ ಬಯಸಿದವರು. ಅದೆಲ್ಲಾದ ಬಳಿಕ ಮಹಾನಾಮ್ನಿ, ಮಹಾವ್ರತ, ಉಪನಿಷತ್ತು, ಗೋದಾನ, ವಿದ್ಯಾಸಮಾವರ್ತನೆ ಎನ್ನುವಂತಹ ಎಲ್ಲ ಸಂಸ್ಕಾರಗಳನ್ನು ಕೂಡ ಅವರಿಗೆ ನಾವು ನೆರವೇರಿಸಿದೆವು. ಅದರದ್ದು ಲಕ್ಷಣ ನಮಗೆ ಕಂಡು ಬರ್ತಾ ಇತ್ತು. ಕಾರಣ ಇಷ್ಟೇ, ನಾನು ಒಬ್ಬ ಸಂಸ್ಕೃತ ವಿದ್ವಾಂಸನಾಗಿ ಮನೆಯಲ್ಲಿ ಇದ್ದವರಿಗೆಲ್ಲ ಪಾಠ ಮಾಡ್ತಾ ಇದ್ದೆ. ಹಲವಷ್ಟು ಜನ ಪಾಠಕ್ಕೆ ಬರ್ತಾ ಇರಬೇಕಾದ್ರೆ ಇವರು ಕೂಡ ಬಂದು ಅದರಲ್ಲಿ ಕೂತ್ಕೊಳ್ತಾ ಇದ್ದರು. ಹಾಗಾಗಿ ವೇದಾಂತಗಳದ್ದು ಚಿಂತನೆ ಅವರಿಗೆ ಮೊದಲಿಂದಲೂ ಇತ್ತು. ಮನೆಯಲ್ಲಿ ಜಪ ಪೂಜೆ ಮಾಡೋದು ಕೂಡ ಅವರಿಗೆ ಇಷ್ಟ ಆಗಿತ್ತು. ಎಂದಿಗೆ ಉಪನಯನ ಆಯಿತು ಅಂದಿನಿಂದ ಇಂದಿನವರೆಗೂ ಒಂದು ದಿನವೂ ದೇವರ ಪೂಜೆ ಬಿಡಲಿಲ್ಲ. ಸಾಮಾನ್ಯವಾಗಿ ಎಲ್ರಿಗೂ ಹೇಗಿರ್ತದೆ ಕೇಳಿದರೆ, ತಂದೆ ಪೂಜೆ ಮಾಡಿದರೆ ಮಗ ಮನೆಗೆ ಹೋಗ್ತಾನೆ ಅಥವಾ ಕೆಲಸಕ್ಕೆ ಹೋಗ್ತಾನೆ, ಮಗ ಪೂಜೆ ಮಾಡಿದರೆ ತಂದೆ ಇನ್ನೊಂದು ಕೆಲಸಕ್ಕೆ ಹೋಗ್ತಾನೆ. ಆದರೆ ನಮ್ಮ ಒಂದು ಪದ್ಧತಿ ಆಚಾರ್ಯ ಮಧ್ವರ ಸಿದ್ಧಾಂತದಲ್ಲಿ ಜಪ ಹೇಗೆ ಮುಖ್ಯವೋ ಅದೇ ರೀತಿ ಪೂಜೆಯೂ ಮುಖ್ಯ. ಹಾಗಾಗಿ ನಿತ್ಯವೂ ಕೂಡ ನಾವು ಜಪ ಪೂಜೆ ಮಾಡಿದರೂ ಕೂಡ ತಮ್ಮ ಮಗನಾಗಿದ್ದಂತಹ ಆಗ ಅನಿರುದ್ಧ ಅವರು ಕೂಡ ಜಪ ಪೂಜೆ ನಿತ್ಯ ಮಾಡ್ತಾ ಇದ್ದರು. ಹೀಗೆ ಅವರು ಪೂಜೆ ಮಾಡ್ತಾ ಇರುವಾಗಲೂ ಕೂಡ 10-11 ಗಂಟೆ ಆದರೂ ಕೂಡ ಯಾವುದೇ ಆಹಾರಾದಿಗಳನ್ನು ತೆಗೆದುಕೊಳ್ಳದೆ ಶುಚಿರ್ಭೂತರಾಗಿ ದೇವರ ಪೂಜೆ ಮಾಡೋದ್ರಲ್ಲೇ ತಲ್ಲೀನರಾಗಿ ಇರ್ತಾ ಇದ್ದರು. ಮುಂದೆ ಬೆಳೆದಾಗೆ ಎಲ್ಲಿ ಹೋದರೂ ಕೂಡ ಅವರು ಹೊರಗಿನ ಆಹಾರಗಳನ್ನು ತೆಕ್ಕೊಳ್ತಾ ಇರಲಿಲ್ಲ. ಅದಕ್ಕೆ ಕಾರಣ ನಾವು ಇರ್ಬೋದು, ನಾವು ಹೊರಗಿನ ಆಹಾರಗಳನ್ನು ತೆಕ್ಕೊಳ್ತಾ ಇರಲಿಲ್ಲ, ಅವರಿಗೆ ಅದು ಇಷ್ಟ ಆಗ್ತಾ ಇರಲಿಲ್ಲ. ಹಾಗಾಗಿ ನಾವು ಕೂಡ ಅದನ್ನು ಉಪಯೋಗ ಮಾಡ್ತಾ ಇರಲಿಲ್ಲ. ಹಾಗಾಗಿ ಮುಂದೆ ಅವರಿಗೆ ಸನ್ಯಾಸ ಯೋಗ ಉಂಟು ಎನ್ನುವಂಥದ್ದು ನಮಗೆ ಗೊತ್ತಾಯಿತು. 3 ವರ್ಷ ನಾವು ಕೂಡ ಶಿರೂರು ಮಠದ ಒಂದು ಪೀಠಕ್ಕೆ ಯತಿಗಳನ್ನು ನಾವು ಹುಡುಕ್ತಾ ಇದ್ದೆವು, ಯಾರೂ ಸಿಕ್ಕಲಿಲ್ಲ. ಆಗ ಸೋದೆ ಶ್ರೀಗಳಿಗೆ ನಾನು ಪಾಠ ಮಾಡ್ತಾ ಇದ್ದೆ. ಹಾಗಾಗಿ ಅವರು ಆಗ ಕೇಳಿದರು, ನಿಮ್ಮ ಮಗನಿಗೆ ಸನ್ಯಾಸ ಕೊಡ್ತೇವೆ ಅಂತ ಹೇಳಿ. ಹಾಗಾಗಿ ನಾನು ಅವರಿಗೆ ಏನೂ ಹೇಳಲಿಲ್ಲ. 3 ವರ್ಷದಿಂದ ಅವರದ್ದು ಜಾತಕವನ್ನು ಪರೀಕ್ಷೆ ಮಾಡಿದಾಗ ವಿವಾಹೋತ್ತರ ಜೀವನ ಸಾಮಾನ್ಯವಾಗಿದೆ ಎನ್ನುವಂಥ ವಾಕ್ಯವನ್ನು ಕಂಡು ನಾನು ಅವರ ಜಾತಕವನ್ನು ಬೇರೆ ಬೇರೆ ಕಡೆ ಕಳಿಸಿದೆ. ಆಗ ನಾಗಪುರ, ಡೆಲ್ಲಿ, ಆಮೇಲೆ ಕಾಶಿ, ಕೇರಳ ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಪರೀಕ್ಷೆ ಮಾಡುವಾಗಲೂ ಕೂಡ ಅವರಿಗೆ ಇಂಥದ್ದೇ ಯೋಗ ಉಂಟು ಅಂತ ಗೊತ್ತಾಯಿತು. ಹಾಗಾಗಿ ನಾವು ಮಾನಸಿಕವಾಗಿ ಸಿದ್ಧತೆಯನ್ನು ಮಾಡಿಕೊಂಡೆವು. ಮುಂದೊಂದು ಊರಿನ ಕಡೆಯಲ್ಲಿ ಪ್ರಶ್ನೆ ಇಡುವಾಗಲೂ ಕೂಡ ಇದೇ ಮಾತು ಬಂತು. ಎಲ್ಲರೂ ಎಲ್ಲೆಲ್ಲಿ ಹೋದರೂ ಕೂಡ ಅವರಿಗೆ ಸನ್ಯಾಸ ಯೋಗ ಜೊತೆಗೆ ಪೀಠಾಧಿಪತ್ಯ ಹಾಗೆ ವಿದ್ವಾಂಸರಾಗುವ ಒಂದು ಯೋಗ ಇದೆಲ್ಲವನ್ನು ಕೂಡ ಅವರು ನಮಗೆ ಹೇಳಿದಾಗ ನಾವು ಒಪ್ಪಲೇಬೇಕಾಯಿತು. ಮುಂದೊಂದು ದಿನ ಅವರ ಹತ್ರ ಕೇಳಿದೆವು. ಕೊರೋನಾ ಬಂದಂತಹ ಸಂದರ್ಭ, ಅವರಿಗೆ ಯಾವ ವಿಷಯವನ್ನು ಮೊದಲು ಹೇಳಿರಲಿಲ್ಲ. ಒಂದು 6 ತಿಂಗಳು ಮೊದಲು ಅವರಿಗೆ ತಿಳಿಸಿದಾಗ ಅವರು ಹೇಳಿದ್ದು, ನಾನು ಕೃಷ್ಣ ಪೂಜೆಗೆ ತೆರಳುತ್ತೇನೆ ಅಂತ. ನಾನು ಹೇಳಿದೆ, ಪೂಜೆಗೆ ತೊಂದರೆ ಇಲ್ಲ, ಆದರೆ ಮಠದ ಆಡಳಿತ ಬಹಳ ಕಠಿಣ, ಹಾಗಾಗಿ ಅಲ್ಲಿ ಸುಖ ಉಂಟು ಅಂತ ಖಂಡಿತ ನೀವು ಹೋಗಬೇಡಿ ಅಂತ ಹೇಳಿದರೆ, ಇಲ್ಲ ನನಗೆ ಪೂಜೆಯಲ್ಲೇ ಸುಖ,
ಅದು ಏನು ಸಮಸ್ಯೆ ಬಂದರೂ ನಾನು ಎದುರಿಸ್ತೇನೆ ಅಂತ ಹೇಳಿಕೊಂಡು ತಾವು ಹೊರಟವರು. ಹಾಗಾಗಿ ಅವರು ಹೇಳುವಾಗ ಬೇಡ, ಏನು ವ್ಯತ್ಯಾಸ ಎನ್ನುವಂಥದ್ದು ಅವ್ರಿಗೆ ಎಲ್ಲ ಹೇಳಿದಾಗ ಅವರು ಕೇಳಿದ ಪ್ರಶ್ನೆ ಇಷ್ಟೇ, ನಾನು ಇವತ್ತು ಜಪ ಪೂಜೆಯನ್ನು ಬಿಡ್ಬೋದಾ ಸ್ವಾಮಿಗಳಾಗದಿದ್ದರೆ ಅಂತ ಕೇಳಿದರು. ಅದು ನಮ್ಮಲ್ಲಿ ಬ್ರಾಹ್ಮಣರಲ್ಲಿ ಆಗುವಾಗ ನಾವು ನಿತ್ಯವೂ ಅನುಷ್ಠಾನಾದಿಗಳನ್ನು ಮಾಡಲೇಬೇಕು ಅಂತ ಹೇಳುವವರು, ನಾನು ಪಾಠ ಪ್ರವಚನ ಮಾಡ್ತಾ ಇದ್ದೆ, ಹಾಗಾಗಿ ಅದನ್ನು ಬಿಡುವ ಹಾಗಿಲ್ಲ ಅಂತ ಹೇಳಿದೆ. 4ನೇ ಕ್ಲಾಸಿನಿಂದ ಮಗ ಮತ್ತು ಮಗಳು ಇಬ್ಬರೂ ಕೂಡ ಏಕಾದಶಿ ಶುದ್ಧ ಉಪವಾಸವನ್ನು ಮಾಡ್ತಾ ಇದ್ದವರು. ಹಾಗಾಗಿ ಅವರಿಗೆ ಹೋದಲ್ಲಿ ಬಂದಲ್ಲಿ ಆಹಾರದ ನಿಯಮಗಳು ತೊಂದರೆ ಆಗ್ತದೆ ಕೇಳಿದರೆ ಖಂಡಿತ ಇಲ್ಲ. ಹಾಗಾಗಿ ಅವರು ಹೇಳಿದರು, ಸರಿ ನಾನು ಸನ್ಯಾಸಿ ಆಗುವುದಿಲ್ಲ ಅಂತ ಇಟ್ಟುಕೊಳ್ಳುವ, ನಾನು ಲೌಕಿಕನಾಗಿ ಬದುಕಿದರೆ ನಾನು ಹಾಗಾದರೆ ಏಕಾದಶಿ ಬಿಡ್ಬೋದಾ ಕೇಳಿದರು. ಅದು ಬಿಡಲಿಕ್ಕಿಲ್ಲ ಅಂದ. ಸರಿ, ಶಾಸ್ತ್ರ ಪಾಠಗಳನ್ನು ಬಿಡ್ಬೋದಾ? ಅದೂ ಬಿಡಲಿಕ್ಕಿಲ್ಲ. ಹಾಗಾದರೆ ಏನು ವ್ಯತ್ಯಾಸ ಅಂತ ಕೇಳಿದರು. ಕೇವಲ ವಸ್ತ್ರದಲ್ಲಿ ಮಾತ್ರ ಬದಲಾವಣೆ ಬಿಟ್ಟರೆ ಅವರ ಆ್ಯಟಿಟ್ಯೂಡ್, ನಿತ್ಯವಾದಂಥ ಚರ್ಯೆಯಲ್ಲಿ ಯಾವುದು ವ್ಯತ್ಯಾಸಗಳು ಇರಲಿಲ್ಲ. ಹಾಗಾಗಿ ಖಂಡಿತ ಇವರಿಗೆ ಒಂದು ಸನ್ಯಾಸವನ್ನು ಕೊಟ್ಟರೆ ಅವರಿಗೆ ಅದು ಕಷ್ಟ ಆಗೋದಿಲ್ಲ ಅಂತ ಅನ್ನಿಸಿತು. ಎಂದಿಗೂ ಕೂಡ ಅದು ಇಷ್ಟ ಅಂತಾದರೆ ಅದು ಕಷ್ಟ ಆಗೋದಿಲ್ಲ. ಉದಾಹರಣೆಗೆ ಮಧ್ಯಾಹ್ನ 12 ಗಂಟೆ ಬಿಸಿಲಿಗೆ ಒಬ್ಬ ವಿದ್ಯಾರ್ಥಿಗೆ ಶಿಕ್ಷೆ ಕೊಡಬೇಕು ಅಂತ ಅರ್ಧ ಗಂಟೆ ನಿಲ್ಲಿಸಿದರೆ ಆತ ತಲೆ ತಿರುಗಿ ಬೀಳ್ತಾನೆ. ಅದೇ ವಿದ್ಯಾರ್ಥಿಗೆ ಬೆಳಗಿನಿಂದ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಬಿಸಿಲಲ್ಲಿ ಕ್ರಿಕೆಟ್ ಆಟ ಆಡ್ತಾನೆ. ಅವನಿಗೆ 1 ಗಂಟೆಗೆ ಊಟ ಕರೆದ್ರೂ ಆತ ಬರುವುದಿಲ್ಲ. ಆಗ ಅವನಿಗೆ ತಲೆಯೂ ತಿರುಗುವುದಿಲ್ಲ, ಏನೂ ಆಗೋದಿಲ್ಲ. ಯಾಕೆ? ಕಾರಣಿದರೆ ಅವನಿಗೆ ಆಸಕ್ತಿ. ಹಾಗೆ ಇವರಿಗೆ ಈ ಆಸಕ್ತಿ ಇದ್ದದ್ರಿಂದ ಯತಿ ಜೀವನ ಎನ್ನುವಂಥದ್ದವರಿಗೆ ಖಂಡಿತ ಅದು ಕಷ್ಟಕರ ಆಗೋದಿಲ್ಲ ಎನ್ನುವಂತಹ ಒಂದು ಇರಾದೆಯಿಂದ ನಾವು ಒಪ್ಪಿಗೆಯನ್ನು ಕೊಟ್ಟೆವು. ಹಾಗಾಗಿ ಅವರ ಯತ್ಯಾಶ್ರಮ ಹಾಗೆ ಮಠದ ಆಡಳಿತ ಅದು ಚೆನ್ನಾಗಿ ನಡಿಬೇಕು ಎನ್ನುವ ಉದ್ದೇಶದಿಂದ ನಾವು ಅವರಿಗೆ ಬೆನ್ನೆಲುಬಾಗಿ ನಾವು ನಿಂತೆವು. ಹಾಗಾಗಿ ನನ್ನ ಪತ್ನಿಯೂ ಕೂಡ ಶ್ರೀವಿದ್ಯಾ, ಅವಳು ಕೂಡ ಅಷ್ಟೇ. ಅವರ ಸುಖವೇ ನಮಗೆ ಬೇಕಾದಂತಹ ಸುಖ. ಹಾಗಾಗಿ ಅವರಿಗೆ ಯಾವುದು ಇಷ್ಟ ಉಂಟೋ ಅದನ್ನು ನಾವು ಕಲ್ಪಿಸಬೇಕು. ಒಂದು ವೇಳೆ ಅವರಿಗೆ ಇಷ್ಟ ಇಲ್ಲದಂಥ ವೈವಾಹಿಕ ಜೀವನಕ್ಕೆ ನಾವು ದೂಡಿದರೆ ಅವರನ್ನು ಮದುವೆಯಾದವರಿಗೆ ಅತಂತ್ರ ಸ್ಥಿತಿ ಉಂಟಾದೀತು. ಆದ್ದರಿಂದ ಅದು ಬೇಡ, ಅವರಿಗೆ ಇಷ್ಟವಾದದ್ದಕ್ಕೆ ನಾವು ಒಪ್ಪಿಕೊಡಬೇಕು ಅಂತ ಹೇಳಿಕೊಂಡು ನಾವು ಒಪ್ಪಿಗೆ ಕೊಟ್ಟೆವು. ತಾವು ಬಾಲ್ಯದಲ್ಲಿರುವಾಗಲೂ ಕೂಡ ಯಾವುದೇ ಆಹಾರದಲ್ಲಿ ನಿಷಿದ್ಧ ಪದಾರ್ಥಗಳನ್ನು ತೆಗೆದುಕೊಳ್ತಾ ಇರಲಿಲ್ಲ, ಎಲ್ಲಿಗೂ ದೂರಕ್ಕೂ ಹೋಗ್ತಾ ಇರಲಿಲ್ಲ. ಸಹಾಧ್ಯಾಯಿಗಳಲ್ಲಿ ಬಳಿಯಲ್ಲಿ ಬುತ್ತಿ ಹಿಡ್ಕೊಂಡು ಬಂದರೆ ಇವರು ಯಾವುದನ್ನು ತೆಗೊಳ್ತಾ ಇರಲಿಲ್ಲ. ಯಾಕೆ ಕೇಳಿದರೆ ಅವರು ಎಷ್ಟು ಶುಚಿ ಇರ್ತಾರೆ ಗೊತ್ತಿಲ್ಲ. ಅವರು ವೆಜ್ಜಾ ನಾನ್ ವೆಜ್ಜಾ ಅಥವಾ ತಿನ್ನುವಂತಹ ಪದಾರ್ಥಗಳಲ್ಲಿ ಅವರು ಎಂಜಿಲು ಮಾಡ್ತಾರೆ, ಇಂಥದ್ದೆಲ್ಲ ಅವರಿಗೊಂದು ಪರಿಕಲ್ಪನೆ ಇತ್ತು. ಅಂದರೆ ನಾವಿವತ್ತು ಹೇಳ್ತೇವೆ ಮಡಿ ಎನ್ನುವಂತಹ ವಿಷಯ. ಹಾಗಾಗಿ ಇವರು ತಂದರೆ ಎಲ್ಲರಿಗೂ ಆಹಾರವನ್ನು ಕೊಡ್ತಾ ಇದ್ದರು, ಆದರೆ ಇನ್ನೊಬ್ಬರ ಹತ್ರ ಇವರು ತೆಕ್ಕೊಳ್ತಾ ಇರಲಿಲ್ಲ. ಇದು ನಮಗೆ ಅನಿಸಿತ್ತು. ಹಾಗಾಗಿ ಇವರನ್ನು ಆ ರೀತಿಯಾಗಿ ಬೆಳೆಸುವುದೇ ಅವರ ನಿಜವಾದಂತಹ ಒಂದು ಯೋಗ್ಯತೆ. ಹಾಗಾಗಿ ಅವರಿಗೆ ಯತ್ಯಾಶ್ರಮ ಕೊಡುವುದು ಬಹಳ ಉತ್ತಮ ಅಂತ ನಾವು ಕೂಡ ಪರಿಗಣಿಸಿದೆವು. ಹಾಗಾಗಿ ಅವರು ಆಸಕ್ತಿಯಿಂದ ಏನು ಶಾಸ್ತ್ರ ಏನು ಭಗವಂತ ಅಂತ ತಿಳ್ಕೊಳ್ಬೇಕು ಅಂತ ಹೊರಟವರು. ಬಾಲ್ಯದಿಂದಲೂ ಕೂಡ ಅವರು ಒಬ್ಬ ವೈಜ್ಞಾನಿ ಆಗಬೇಕು, ಸೈಂಟಿಸ್ಟ್ ಆಗಬೇಕು ಅಂತ ಬಯಸಿದವರು. ಆಗ ನಾನು ಹೇಳಿದೆ, ವಿಜ್ಞಾನಿ ಸೈಂಟಿಸ್ಟ್ ಅಂತ ಕೇಳಿದರೆ ಕೇವಲ ಮೆಟೀರಿಯಲ್ ಸ್ಟಡಿ ಮಾತ್ರ ಅಲ್ಲ, ಭೌತ ವಿಜ್ಞಾನಿ ಮಾತ್ರ ಅಲ್ಲ, ಅದಕ್ಕಿಂತ ಮಿಗಿಲಾಗಿರುವಂಥದ್ದು ಜಗತ್ತಿನಲ್ಲಿ ಬಹಳಷ್ಟು ಇದೆ. ಎಲ್ಲಿ ವಿಜ್ಞಾನ ನಿಲ್ತದೋ ಅಲ್ಲಿ ವೇದಾಂತ ಆರಂಭ ಆಗತ್ತೆ. ಹಾಗಾಗಿ ವಿಜ್ಞಾನ ಅಂದರೆ ವಿಶಿಷ್ಟವಾದ ಜ್ಞಾನ, ವಿಷ್ಣುವಿನ ಜ್ಞಾನವೇ ವಿಜ್ಞಾನ. ಹಾಗಾಗಿ ಭಗವಂತನ ಜ್ಞಾನವನ್ನು ಪಡಿಬೇಕು ಎನ್ನುವುದರಿಂದ ಅವರು ಓಂಕಾರ ಅಥವಾ ಪ್ರಣವದ ಉಪದೇಶಕ್ಕೆ ತಾವು ತೆರಳಿದವರು. ಇಂದಿಗೂ ಕೂಡ ದೇವರ ಪೂಜೆಯನ್ನು ಬಹಳ ಅಚ್ಚುಕಟ್ಟಾಗಿ ಬಹಳ ಆಸಕ್ತಿಯಿಂದ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ರಕ್ಷಣೆಗೆ ಅವರ ಆಸಕ್ತಿಯನ್ನು ಬೆಳೆಸುವ ಜವಾಬ್ದಾರಿ ನಿಮ್ಮೆಲ್ಲರದ್ದು ಇದೆ. ಹಾಗಾಗಿ ಶಿರೂರು ಪರ್ಯಾಯ, ನಮ್ಮ ಪರ್ಯಾಯ, ಕೃಷ್ಣ ಭಕ್ತರ ಪರ್ಯಾಯ ತಾವೆಲ್ಲ ಹೊರಗೆ ನಿಂತು ಅವರಿಗೆ ಬಹಳವಾದಂತಹ ಒಂದು ಉತ್ತೇಜನವನ್ನು ಕೊಟ್ಟಿತು ಅಂತಾದರೆ ಅವರು ಒಳಗೆ ನಿಂತು ಭಗವಂತನ ಪೂಜೆಯನ್ನು ಮಾಡ್ತಾರೆ. ತನ್ಮೂಲಕ ಲೋಕರಾಷ್ಟ್ರಕ್ಕೆ ಕ್ಷೇಮ ಆಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು ಎನ್ನುವ ಮಾತಿನಂತೆ ಅವರು ಮಾಡಿದ ಆರಾಧನೆಯಿಂದ ಇಡೀ ಲೋಕಕ್ಕೆ ಒಳ್ಳೆಯದಾಗತ್ತೆ. ಖಂಡಿತ ಆಚಾರ್ಯರೇ, ಲೋಕ ಕಲ್ಯಾಣಕ್ಕಾಗಿ ಬಂದಂಥ ಗುರುಗಳು ಶ್ರೀಕೃಷ್ಣನ ಕೃಪೆಯಿಂದ ನಿಮ್ಮ ಮೂಲಕ ಕಳಿಸಿದ್ದಾನೆ. ಅನಿರುದ್ಧನಿಂದ ವೇದವರ್ಧನನಾಗುವವರೆಗಿನ ಎಲ್ಲ ವಿಷಯಗಳನ್ನು ಹೇಳಿದ್ರಿ. ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮೆಲ್ಲ ವೀಕ್ಷಕರ ಪರವಾಗಿ ನನ್ನ ಚಾನಲ್ ಮುಖಾಂತರ ವಿಶೇಷವಾಗಿ ನಮೋ ನಮಃ, ನಮಸ್ಕಾರ, ಧನ್ಯವಾದ. ಸ್ನೇಹಿತರೆ, ಕೇಳಿದ್ರಲ್ಲ, ಡಾಕ್ಟರ್ ಉದಯ್ ಕುಮಾರ್ ಸರಳತಾಯ ಶ್ರೀಗಳ ಪೂರ್ವಾಶ್ರಮದ ತಂದೆಯವರು ಹಲವಾರು ವಿಷಯಗಳ ನಮ್ಮೊಡನೆ ಹಂಚಿಕೊಂಡರು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪರ್ಯಾಯದ ಇನ್ನಷ್ಟು ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ. ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ. ಹರೇ ಕೃಷ್ಣ.